ನೇರಳೆ ಬಣ್ಣದ ಹೂವಿನ ಮಧ್ಯೆ ಇರುವ ಕೇಸರವನ್ನು ಒಣಗಿಸಿ ಬಳಸಲಾಗುತ್ತದೆ. ಸೌಂದರ್ಯ, ಸುವಾಸನೆ ಜೊತೆಗೆ ಆರೋಗ್ಯಕ್ಕೂ ಅನೇಕ ಉಪಯೋಗಗಳನ್ನು ಕೇಸರಿಯ ಸೇವನೆಯಿಂದ ಪಡೆಯಬಹುದಾಗಿದೆ. ಹಾಗಾದರೆ ಕೇಸರಿ ಯಾವೆಲ್ಲ ಔಷಧೀಯ ಗುಣಗಳನ್ನು ಹೊಂದಿದೆ ಎನ್ನುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಚರ್ಮದ ಆರೋಗ್ಯಕ್ಕೆ ಕೇಸರಿ. ಹಿಂದಿನ ಕಾಲದಲ್ಲಿ ರಾಣಿಯರ ಸೌಂದರ್ಯದ ಗುಟ್ಟು ಏನೆಂದು ಕೇಳಿದರೆ ಕೇಸರಿಯ ಬಳಕೆ ಎನ್ನಲಾಗುತ್ತಿತ್ತು. ಅದು ಇಂದಿಗೂ ಬಳಕೆಯಲ್ಲಿದೆ. ಕೇಸರಿಯನ್ನು ಸೌಂದರ್ಯಕ್ಕಾಗಿ ಹೆಚ್ಚಾಗಿ ಬಳಸುತ್ತಾರೆ. ಇದು ಚರ್ಮದ ಕಲೆಗಳು, ಕಣ್ಣಿನ ಕೆಳಗಿನ ಡಾರ್ಕ್ ಸರ್ಕಲ್ಸ್ಗಳನ್ನು ನಿವಾರಿಸುತ್ತದೆ ಮತ್ತು ಚರ್ಮದ ಕಾಂತಿಯನ್ನು ಉತ್ತಮಗೊಳಿಸುತ್ತದೆ. ಕೇಸರಿಯನ್ನು ಆಯುರ್ವೇದ ಫೇಸ್ ಪ್ಯಾಕ್ಗಳಲ್ಲಿ, ಮುಖಕ್ಕೆ ಹಚ್ಚುವ ಕ್ರೀಮ್ಗಳಲ್ಲಿ ಬಳಸುತ್ತಾರೆ. ಹೀಗಾಗಿ ಚರ್ಮದ ಆರೋಗ್ಯಕ್ಕೆ ಕೇಸರಿ ಉತ್ತಮವಾಗಿದೆ. ಮುಟ್ಟಿನ ಸಮಸ್ಯೆಗಳ ನಿವಾರಣೆಗೆ ಕೇಸರಿ. ಕೇಸರಿಯು ಪಿಸಿಒಎಸ್ ಹಾಗೂ ಪಿಸಿಒಡಿ ಸಮಸ್ಯೆಯ ನಿವಾರಣೆಗೆ ಉತ್ತಮವಾಗಿದ್ದು, ಮುಟ್ಟಿನ ಸಮಯದಲ್ಲಿ ಆಗುವ ನೋವು, ಅತಿಯಾದ ರಕ್ತಸ್ರಾವವನ್ನು ತಡೆದು ಸಲೀಸಾಗಿ ರಕ್ತಸ್ರಾವ ಮಿತಿಯಲ್ಲಿ ಆಗುವಂತೆ ಮಾಡುತ್ತದೆ. ಆದರೆ ನೆನಪಿಡಿ, ಕೇಸರಿ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ಹೀಗಾಗಿ ಸೇವಿಸುವಾಗ ಎಚ್ಚರವಿರಲಿ. ಇದು ದೇಹದ ತೂಕ ಇಳಿಕೆಗೂ ಸಹಕಾರಿಯಾಗಿದೆ. ಸಂಧಿವಾತಕ್ಕೆ ಪರಿಹಾರ ಕೇಸರಿ. ಇತ್ತೀಚಿನ ದಿನಗಳಲ್ಲಿ ವಯಸ್ಸಾದಂತೆ ಮೂಳೆಗಳ ಸವೆತ, ನರಗಳ ದೌರ್ಬಲ್ಯ, ವಾತ ದೋಷ ಹೀಗೆ ಅನೇಕ ಕಾರಣಗಳಿಂದ ಸಂಧಿವಾತ ಅಥವಾ ಮಂಡಿ ನೋವು ಹೆಚ್ಚಾಗಿ ಕಾಡುತ್ತಿದ್ದು, ಅದಕ್ಕೆ ಕೇಸರಿ ಪರಿಹಾರ ನೀಡುತ್ತದೆ. ರಾತ್ರಿ ಬೆಚ್ಚಗಿನ ಹಾಲಿಗೆ ಚಿಟಿಕೆ ಕೇಸರಿಯನ್ನು ಸೇರಿಸಿ ಸೇವನೆ ಮಾಡಿದರೆ ಚೆನ್ನಾಗಿ ನಿದ್ದೆಯೂ ಬರುತ್ತದೆ. ಜೊತೆಗೆ ಸಂಧಿವಾತ ಮತ್ತು ಕಾಲು ನೋವು ಕೂಡ ನಿವಾರಣೆಯಾಗುತ್ತದೆ. ವೀರ್ಯಗಳ ಉತ್ಪಾದನೆಗೆ ಕೇಸರಿ. ಆಯುರ್ವೇದದಲ್ಲಿ ವಾಜೀಕರ ಎಂದು ಕರೆಯುತ್ತಾರೆ. ಕೇಸರಿ ಲೈಂಗಿಕ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ಪುರುಷರಲ್ಲಿ ವೀರ್ಯಗಳ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಪುರುಷರ ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ. ಹಾಲಿನ ಜೊತೆಗೆ ಕೇಸರಿಯ ಸೇವನೆ ಪುರುಷರಿಗೆ ಉತ್ತಮವಾಗಿದ್ದು, ಅನೇಕ ಲೈಂಗಿಕ ಸಮಸ್ಯೆಗಳಿಗೂ ಪರಿಹಾರ ನೀಡುತ್ತದೆ. ಜೀರ್ಣಕ್ರಿಯೆಗೆ ಸಹಕಾರಿ ಕೇಸರಿ. ಕೇಸರಿಯಲ್ಲಿ ದೇಹವನ್ನು ಉಷ್ಣತೆಗೆ ದೂಡುವ ಗುಣವಿದ್ದು, ಹೀಗಾಗಿ ಆಹಾರವನ್ನು ಜೀರ್ಣಗೊಳಿಸಿ ಹಸಿವನ್ನು ಹೆಚ್ಚಿಸುತ್ತದೆ. ಜೊತೆಗೆ ಅಜೀರ್ಣ, ಅತಿಸಾರ, ವಾಂತಿ, ಆಸಿಡಿಟಿಯಂತಹ ಹೊಟ್ಟೆಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಎಂದು ಡಾಕ್ಟರ್ ಸವಿತಾ ಹೇಳಿದ್ದಾರೆ. ಆದರೆ ಇದನ್ನು ಕಡಿಮೆ ಪ್ರಮಾಣದಲ್ಲಿ ಹಾಲಿಗೆ ಸೇರಿಸಿ ಸೇವನೆ ಮಾಡಬೇಕು. ಮೂಲವ್ಯಾಧಿ, ಹೆಚ್ಚು ಉಷ್ಣ ಪ್ರಕೃತಿಯ ದೇಹ ಹೊಂದಿದವರು ವೈದ್ಯರ ಸಲಹೆಯನ್ನು ಪಡೆದು ಸೇವನೆ ಮಾಡುವುದು ಒಳ್ಳೆಯದು. ಇನ್ನಷ್ಟು ಆರೋಗ್ಯ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.